ಮೀನರಾಶಿಯಲ್ಲಿ ಜನಿಸಿದಂತವರಿಗೆ ಯಾವ ಬಿಸಿನೆಸ್ ಅನುಕೂಲ ಕೊಡುತ್ತೆ, ಯಾವುದು ಲಾಭವನ್ನ ತಂದು ಕೊಡುತ್ತೆ. ಇಲ್ಲಿ ನಾವು ವೃತ್ತಿಗಳ ಬಗ್ಗೆ, ಎಜುಕೇಶನ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಅದು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ ಅಲ್ಲಿ ಮಾರ್ಕೆಟಿಂಗ್ ಇದೆ, ಆಮೇಲೆ ಜನಗಳನ್ನ ರಿಕ್ರೂಟ್ ಮಾಡ್ಕೊಳ್ತೀವಿ, ನಾವು ಕೆಲಸಕ್ಕೆ ತಗೊಂತೀವಿ, ಕೆಲಸವನ್ನು ಮಾಡಿಸ್ತೀವಿ, ಸಂಬಳವನ್ನು ಕೊಡ್ತೀವಿ, ಲಾಭ ನಷ್ಟಗಳಿರುತ್ತೆ. ಸಮಾಜದಲ್ಲಿ ಆಗೋ ಎಲ್ಲಾ ಇದಕ್ಕೂ ಕೂಡ ಓಪನ್ ಆಗಿದ್ದಾಗ ಬಿಸ್ನೆಸ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ನಾವು ಅನ್ಕೊಂಡು ಬಿಸ್ನೆಸ್ ನಡೆಯಲ್ಲ. ಹಾಗಾಗಿ ಬಿಸ್ನೆಸ್ ಮಾಡೋಕೆ ಒಂದು ಮೆಂಟಾಲಿಟಿ, ಒಂದು ಸೈಕಲಾಜಿಕಲ್ ಆಗಿ ಅವರು ಬೇರೆ ತರದ ವ್ಯಕ್ತಿ ಆಗಿರ್ಬೇಕು, ಫ್ಲೆಕ್ಸಿಬಲ್ ಇರ್ಬೇಕಾಗತ್ತೆ. ಇವತ್ತು ಬಿಸ್ನೆಸ್ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೇಬಾರದು, ಆ ತರ ಒಂದು ಮನಸ್ಥಿತಿ ಇರ್ಬೇಕಾಗತ್ತೆ. ಸುಮ್ಮನೆ ಕೆಲವ್ರು ಹೇಳ್ತಿರ್ತಾರೆ ಎಲ್ಲರೂ ಬಿಸ್ನೆಸ್ ಮಾಡೋಕ್ ಆಗಲ್ಲ, ಹಾಗಂತೇಳಿ ಬಿಸ್ನೆಸ್ ಮಾಡೋದು ಶ್ರೇಷ್ಠ, ಜಾಬ್ ಮಾಡೋದು ಕನಿಷ್ಠ ಅನ್ನೋದು ಬಹಳ ತಪ್ಪು. ಎಲ್ಲದಕ್ಕೂ ಅದರಾಗಿರೋ ವ್ಯಾಲ್ಯೂ ಇದೆ. ಸಮಾಜದಲ್ಲಿ ಎಲ್ಲಾ ತರದ ವೃತ್ತಿಗಳು ಮಾಡೋ ಜನಗಳಿದ್ದಾರೆ. ಎಲ್ಲ ವೃತ್ತಿಗಳಿಂದ ನಮಗೆ ಮನೆಗೆ ಹಾಲು ಬೇಕು, ನೀರು ಬೇಕು, ತರಕಾರಿನೂ ಬೇಕು, ಎಲ್ಲ ಬೇಕಾಗುತ್ತೆ. ಯಾವ ಕೆಲಸ ಕೂಡ ನಿಕೃಷ್ಟವಾಗಿರೋದಿಲ್ಲ. ಹಾಗಾಗಿ ಈ ತರ ಒಂದು ಮೀನರಾಶಿಯಲ್ಲಿ ಜನಿಸಿದಂಥವ್ರಿಗೆ ಮುಖ್ಯವಾಗಿ ಇರುವಂತದ್ದು ಏನು ಅಂತಂದ್ರೆ, ಮಾಡುವಂತ ಬಿಸ್ನೆಸ್ ಬಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕಟ್ಟುವಂಥದ್ದು, ಟ್ಯೂಷನ್ಸ್ಗಳನ್ನ ಮಾಡುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸುವಂತಹ ಗುರುಕುಲಗಳನ್ನ ಮಾಡುವಂಥದ್ದು, ಯಾವ ತರದ ಕೋರ್ಸ್ ಆದ್ರೂ ಆಗಿರ್ಬೋದು. ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾರೆ, ಆಮೇಲೆ ಒಂದು ಇದ್ರ ಕೋರ್ಸ್ಗಳನ್ನ ಮಾಡ್ತಾರೆ, ಸ್ಕೂಲ್ಗಳನ್ನ ಮಾಡ್ತಾರೆ, ಸ್ಟಿಚಿಂಗ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾರೆ. ಏನೇ ಒಂದು ಕಲಿಸುವಂತಹ ಇನ್ಸ್ಟಿಟ್ಯೂಟ್ಗಳು ಏನಿದೆ ಅದು ಯಾವ್ದು ಬೇಕು ನೀವು ಪ್ರಾರಂಭ ಮಾಡಬಹುದು. ಅದ್ರ ಜೊತೆಯಲ್ಲಿ ದ್ವಿತೀಯ ಭಾವ ಕುಜನ ಆಗಿರೋದ್ರಿಂದ ಯೂಶುವಲ್ ಆಗಿ ಬಂದು ಗೃಹೋಪಯೋಗಿ ವಸ್ತುಗಳು, ಕಬ್ಬಿಣದ ವಸ್ತುಗಳನ್ನ ಮಾರಾಟ ಮಾಡುವಂತ ವೆಹಿಕಲ್ಗಳನ್ನ ಮಾರಾಟ ಮಾಡುವಂತದ್ದಾಗಿರ್ಬೋದು, ಪಾತ್ರೆಗಳನ್ನ ಮಾರಾಟ ಮಾಡುವಂತದ್ದಾಗಿರ್ಬೋದು, ಎಲ್ಲ ಕೂಡ ಇದರಲ್ಲೇ ಬರುತ್ತೆ. ಇನ್ನು ಇವೆಲ್ಲ ಸಣ್ಣ ವ್ಯಾಪಾರಗಳೇ ಪ್ರಪಂಚ ದೇಶದ ಜೀವಾಳವಾಗಿರೋದ್ರಿಂದ ಅದು ಕೂಡ ಯಾವ್ದು ಕೂಡ ನಿಕೃಷ್ಟವಲ್ಲ. ಹಾಗೇನೆ ಗುರುಗ್ರಹ ಪ್ರಭಾವ ಹೆಚ್ಚಾಗಿರೋದ್ರಿಂದ ಇವರು ಯೂಶುವಲ್ ಆಗಿ ಬಂದು ಧಾರ್ಮಿಕ ವಸ್ತುಗಳು, ಪೂಜಾ ಸಾಮಾನುಗಳು ಮಾರುವಂತ ಬಿಸ್ನೆಸ್ ಕೂಡ ಮಾಡಬಹುದು. ಇನ್ ಕೆಲವು ವೆಬ್ಸೈಟ್ಸ್ ಇದೆ, ಅದ್ರಲ್ಲಿ ಬಂದು ಪೂಜೆಗಳನ್ನ ಬುಕ್ ಮಾಡ್ಕೊಂಡು ಆನ್ಲೈನ್ ಪೂಜೆಗಳನ್ನ ಮಾಡ್ತಾರೆ. ಈಗ ಭೈರವಿ ಆಸ್ಟ್ರೋದಲ್ಲಿ ಕೂಡ ಆತರ ಸಿಸ್ಟಮ್ ಇದೆ. ಇವೆಲ್ಲ ಬಂದು ಮೀನರಾಶಿಯವರಿಗೆ ಬಹಳ ಚೆನ್ನಾಗಿ ಆಗ್ಬಾರದು. 11ನೇ ಅಧಿಪತಿ ಶನಿ ಆಗಿರೋದ್ರಿಂದ ಕಬ್ಬಿಣ, ಕೃಷಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳು ಬಹಳ ಚೆನ್ನಾಗಿ ಆಗ್ಬರುತ್ತೆ. ಕಪ್ಪು ಬಣ್ಣದಲ್ಲಿರುವಂತಹ ವಸ್ತುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ತಿನ್ನುವಂತ ವಸ್ತುಗಳಾಗಿರ್ಬೋದು, ಎಲ್ಲ ಕೂಡ ಅವರಿಗೆ ಚೆನ್ನಾಗಿ ಆಗ್ಬರುತ್ತೆ. ಯೂಶುವಲ್ ಆಗಿ ಬಂದು ಮೀನರಾಶಿ ಅವರಿಗೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಇಷ್ಟು ವಿಚಾರಗಳು ಮೀನರಾಶಿಯವರಿಗೆ ಬಿಸ್ನೆಸ್ ತಂದು ಕೊಡುವಂತ ವಿಚಾರಗಳು.